ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾವು ಇವತ್ತು ಮಳೆ ಹುಳಿ ಸಾರನ್ನು ಮಾಡೋಣ. ಮಳೆ ಹುಳಿ ಸಾರು ಮಾಡೋಕ್ಕೆ ಒಂದು ಬಾಣಲೆಯಲ್ಲಿ ಈರುಳ್ಳಿ ಮತ್ತು ಅದಕ್ಕೆ ಬೇಕಾಗಿರೋ ರೆಸಿಪಿಯನ್ನು ತೋರಿಸ್ತೀವಿ, ನಿಧಾನವಾಗಿ ನೋಡಿ. ಟೊಮೊಟೊ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಹಾಕ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆನ್ ಮಾಡಿಕೊಂಡು ಈಗ ಅದ್ರ ಮೇಲೆ ಇಟ್ಕೊಂಡು ಹುರ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನಮ್ಮ ಮನೆಯವರು ಹೆಲ್ಪ್ ಮಾಡಿದ್ದಾರೆ, ಸಣ್ಣ ಹುಡುಗ ಇದ್ದಾನೆ ಅಂತೇಳಿ. ನೋಡಿ ಎಷ್ಟು ಹೆಲ್ಪ್ ಮಾಡ್ತಾಯಿದ್ದಾರೆ. ಮಳೆ ಹುಳಿ ಸಾರಿಗೆ ಬೇಕಾಗಿರೋ ರೆಸಿಪಿ: ಬದನೆಕಾಯಿ, ಮಳೆ ಹುಳಿ, ಆಲೂಗಡ್ಡೆ, ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ, ತರಕಾರಿ ಸಾಂಬಾರು ಪುಡಿ, ಧನಿಯಾ ಪುಡಿ, ಕೊಬ್ಬರಿ, ಎಣ್ಣೆ. ಈಗ ಒಗ್ಗರಣೆ ಬೇಕಾಗಿರೋದು ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ. ಈಗ ನಾವು ಒಗ್ಗರಣೆ ತಯಾರು ಮಾಡ್ಕೊಳ್ಳೋಣ. ನಾವೀಗ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ಮಸಾಲನ್ನ, ಈರುಳ್ಳಿ ಟೊಮೊಟೊದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಬನ್ನಿ, ಇವಾಗ ಕೊಬ್ಬರಿಯನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಸಾಲನ್ನು ಮಿಕ್ಸಿಗೆ ಇಟ್ಕೊಳ್ಳೋಣ. ಬನ್ನಿ, ಮಿಕ್ಸಿಗೆ ಇಟ್ಕೊಂಡಿದ್ದ ಮಸಾಲ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀವಿ. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀವಿ. ನೀವು ಬೇಕಾದ್ರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಆಮೇಲೆ ಸೇರಿಸ್ಕೋಬೋದು. ಈಗ ಒಗ್ಗರಣೆ ಇಟ್ಕೊಳ್ಳೋಣ. ಬನ್ನಿ, ಈಗ ಕುಕ್ಕರಲ್ಲಿ ಎಣ್ಣೆಯನ್ನು ಹಾಕೋಣ. ಇದಕ್ಕೆ ಸಾಸಿವೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕೈ ಆಡಿಸ್ಕೊಂಡು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ, ಸ್ವಲ್ಪ ಫ್ರೈ ಮಾಡಿಕೊಂಡು, ಇಷ್ಟು ಫ್ರೈ ಆದಮೇಲೆ ಆಲೂಗಡ್ಡೆಯನ್ನು ಹಾಕ್ಕೊಳ್ಳೋಣ. ಬನ್ನಿ, ಆಲೂಗಡ್ಡೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಆವಾಗಲೇ ರುಬ್ಬಿಟ್ಕೊಂಡಿರೋ ಮಸಾಲಾನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಈ ರೀತಿ ಕಲಿಸ್ಕೊಂಡು ಆಮೇಲೆ ಇದಕ್ಕೆ ಬೇಕಾಗಿರೋ ಮಸಾಲ, ಇದಕ್ಕೆ ಖಾರ ಪುಡಿ, ಅಚ್ಚ ಖಾರದ ಪುಡಿ ಹಾಕ್ಕೊಂಡು, ಅರಿಶಿನ ಪುಡಿ, ಸಾಂಬಾರು ಪುಡಿಯನ್ನು ಹಾಕ್ಕೊಳ್ಳೋಣ, ಧನಿಯಾ ಪುಡಿ, ಇದೆಲ್ಲ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಇದಕ್ಕೆ ಮಳೆ ಹುಳಿ ಹಿಂಗೆ ಮಿಕ್ಸಿಂಗ್ ಮಾಡ್ಕೊಂಡ್ಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ನಮ್ಮ ಮನೇಲಿ ಜಾಸ್ತಿ ಜನ ಇರೋದ ಕಾರಣ ನಾವು ನೀರು ಹಾಕ್ಕೊತಾ ಇದ್ದೀವಿ ಜಾಸ್ತಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೀವು ಅದ್ರ ಮೇಲೆ ಡಿಫ್ರೆನ್ಸ್ ಮಾಡ್ಕೊಳ್ಳಿ, ಸಾರಿಗೆ ನೀರು ಎಷ್ಟು ಬೇಕಂತ. ಇದೇ ರೀತಿ ಸಾರಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸವಿತಾ ಸಿಂಪಲ್ ಚಾನಲನ್ನು. ಈ ಸಾರು ಮಾಡ್ಕೊಂಡು ತಿಂದು ನನಗೆ ಕಮೆಂಟಲ್ಲಿ ಬಂದು ತಿಳಿಸಿ ಹೇಗಿದೆ ಅಂತ.